ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನಿಲ್ ಕುಂಬ್ಳೆ ಸರ್, ಜಂಬೋ ಬೌಲರ್, ಅವರ್ ಇಂಡಿಯನ್ ಬೌಲರ್, ಏನೇನೆಲ್ಲ, ಸೋ ಮೆನಿ ಫೆದರ್ಸ್ ಇನ್ ಹಿಸ್ ಕ್ಯಾಪ್. ICC ಚೇರ್ಮನ್ ಆಗಿದ್ರು, ಮೆಂಟರ್ ಆಗಿದ್ರು, ಕೋಚ್ ಆಗಿದ್ರು. ಅವರು ಐ ಥಿಂಕ್ ಇಸ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ನಾವು ಆಕಾಶದಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಾವು ಎಲ್ಲಿಂದ ಬಂದ್ವಿ, ನಡ್ಕೊಂಡ್ ಬಂದಿದ್ದ ದಾರಿ ಯಾವುದು ಅಂತ ಮರಿಬಾರ್ದು ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಅಂತ ಅನಿಸ್ತತೆ. ಯಾಕಂದ್ರೆ ನಮ್ಮ ಮೈಸೂರು ಪ್ರಾಂತ್ಯದವರು ಸರ್. ಸೊ ಇವತ್ತು ನಮ್ಮ ಇವೆಂಟಿಗೆ ಬಂದು ಈ ಟೀಸರ್ ಲಾಂಚ್ ಮಾಡಿರೋದು ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ಡೀಪ್ಲಿ ಹಂಬಲ್ಡ್ ಬೈ ಯೋರ್ ಪ್ರೆಸೆನ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಹಾಗೂ ಇಂದ್ರಜಿತ್ ಸರ್ ಅಲ್ಲಿ ಒಂದು ಹೋಲಿಕೆ ಇದೆ. ಮ್ಯಾಮ್ PRK ಮೂಲಕ ಹೊಸ ಕತೆಗಾರರಿಗೆ, ಹೊಸ ಕತೆಗಳಿಗೆ, ಹೊಸ ಕನಸುಗಳಿಗೆ ಒಂದು ತಳಹದಿ ನೀಡ್ತಾ ಇದ್ದಾರೆ, ಒಂದು ವೇದಿಕೆನೆ ನೀಡ್ತಾ ಇದ್ದಾರೆ. ಇಂದ್ರಜಿತ್ ಸರ್ ಕೂಡ ಹಾಗೆ ಹೊಸ ನಟ ನಟಿಯರಿಗೆ, ಹಾಗೆ ಹೊಸ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಕಟ್ತಾ ಇದ್ದಾರೆ, ಅವಕಾಶಗಳನ್ನ ನೀಡ್ತಾ ಇದ್ದಾರೆ ಅಂದ್ರೆ ಹೇಳೋದಕ್ಕೆ ತಪ್ಪಾಗಲ್ಲ. ಸೊ ಐ ಥಿಂಕ್ ಇದು ನನಗೆ ನಿಜವಾದ ಸಿರಿತನ. ಯಾಕಂದ್ರೆ ದಿಸ್ ಇಸ್ ದಿ ಅಲ್ಟಿಮೇಟ್ ಗ್ರೇಟ್ನೆಸ್. ಇವಾಗ ನನ್ನ ಪ್ರಕಾರ ನಮ್ಮ ಕರುನಾಡ ಚಲನಚಿತ್ರ ಏನಿದೆ ಅದು ಬಂದು ಒಂದು ಬೆಳೆದ್ ನಿಂತಿರೋ ಬೃಹತ್ ಆಕಾರದ ಆಲದ ಮರ ಅಂತಾನೆ ನಾನ್ ನೋಡೋ ಹಾಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ಇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್. ಬಟ್ ಈ ತರ ಅವಕಾಶಗಳನ್ನ ನೀಡ್ತಾ ಹೋದಾಗ ಹೊಸಬ್ರಿಗೆ ಅಥವಾ ಯುವಕರಿಗೆ ಅದರ ರೆಂಬೆ ಕೊಂಬೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಹಿಂಗೆ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ನಮ್ಮ ಇಡೀ ಚಿತ್ರರಂಗವೇ ಜಗದ್ವ್ಯಾಪಿ ಆಗಬಹುದು ಒಂದ್ ದಿವಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ತರ ಟ್ಯಾಲೆಂಟ್ಸ್ ಅಂದ್ರೆ ನಮ್ಮನ್ನ ಗುರುತಿಸಿ ನಮ್ಗೊಂದು ಅವಕಾಶ ಕೊಡೋದೇ ಇಟ್ಸ್ ಅಲ್ಟಿಮೇಟ್ ಫಾರ್ ಮಿ. ಸೊ ಥ್ಯಾಂಕ್ ಯು ಮ್ಯಾಮ್ ಅಂಡ್ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಅಂಡ್ ಕೊನೆಯದಾಗಿ ಐ ಥಿಂಕ್ ಸಮರ್ ಈ ಟೀಸರ್ ಅಲ್ಲಿ ಡ್ಯಾಶಿಂಗ್ ಹೀರೋ ತರ ಕಾಣಿಸ್ತಾರೆ. ಅಂಡ್ ಅವರ ಸಹನೆ ಮತ್ತೆ ಯುವರ್ ಪರ್ಸೀವರೆನ್ಸ್ ಹ್ಯಾಸ್ ಪೇಡ್ ಆಫ್. ಸೊ ಐ ಥಿಂಕ್ ನನ್ನ ಮೊದಲನೇ ಸಿನಿಮಾಗೆ ಸಮರ್ ಅಂತಹ ಸಹನಟ ನಾನ್ ಪಡ್ಕೊಳ್ಳೋದು ನನ್ನ ಭಾಗ್ಯ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವಿಲ್ದೆ ನಾವಿಲ್ಲ. ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ನಿಮ್ಮ ಬೆಂಬಲದಿಂದ. ನಮ್ಮ ಗೌರಿ ಚಿತ್ರದ ಮೇಲೂ ಇಷ್ಟೇ ಬೆಂಬಲ, ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನನ್ನ ಫ್ಯಾಮಿಲಿ ಇದೆ, ನನ್ನ ಅಮ್ಮ ಮತ್ತೆ ನನ್ನ ಅಜ್ಜಿ ಇದ್ದಾರೆ. ಥ್ಯಾಂಕ್ ಯು ಪಾಟಿ ಅಂಡ್ ಅಮ್ಮ. ನೀವಿಬ್ರು ಇಲ್ದಿರ ನನ್ನ ಅಸ್ತಿತ್ವಕ್ಕೆ ಕಾರಣನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.